ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಮೊನ್ನೆ ನಾವು 20 EMA ಲಾಂಗ್ ಸೈಡ್ ಯಾವ ತರ ಯೂಸ್ ಮಾಡಬೇಕು ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಅನ್ನೋದನ್ನ ಕಲ್ತಿದ್ವಿ. ಈಗ ಶಾರ್ಟ್ ಸೈಡ್ ಯಾವ ತರ ನೋಡಬೇಕು ಅನ್ನೋದನ್ನ ಕೂಡ ಕಲಿಯೋಣ. ಸೊ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ, ಓಕೆನಾ? ಸೊ ಈಗ ನಾನು ಸ್ಕ್ರೀನ್ ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಟ್ರೇಡಿಂಗ್ ವ್ಯೂ ಅಲ್ಲಿ ಇದ್ದೀನಿ. ಸೊ ಈಗ ಫಸ್ಟ್ ಥಿಂಗ್ ನಾನು ಭಾರತಿ ಏರ್ಟೆಲ್ ಲಿಮಿಟೆಡ್ ಎಕ್ಸಾಂಪಲ್ ಕೊಟ್ಟಿದ್ದೆ ಅಂಡ್ ಇನ್ನೂ ಒಂದು ಎಕ್ಸಾಂಪಲ್ ಲಾಂಗ್ ಸೈಡ್ ಫಸ್ಟ್ ಕೊಡ್ತೀನಿ. ಅದಾದ ನಂತರ ಶಾರ್ಟ್ ಸೈಡ್ ನೋಡೋಣ. ಯಾವಾಗ ಟ್ರೇಡಿಂಗ್ ಅವಾಯ್ಡ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗಬೇಕು. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದನ್ನ ಕೂಡ ನಾವೀಗ ಕಲಿಯೋಣ, ಓಕೆನಾ? ಸೊ ಜಸ್ಟ್ ಅ ಮಿನಿಟ್. ಓಕೆ, ಸೊ ಈಗ ಪವರ್ ಗ್ರಿಡ್ ನಾನು ಹಾಕಬೇಕು ಅಲ್ವಾ? ಪವರ್ ಗ್ರಿಡ್ ಹಾಕಿದ್ದೀನಿ. 15 ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ಪವರ್ ಗ್ರಿಡ್. ಓಕೆ. ಓಕೆ, ಸೊ 15 ನಿಮಿಷದ ಟೈಮ್ ಫ್ರೇಮ್ನ ಇ ಎಮ್ ಎ ನಾನೀಗ ಅಪ್ಲೈ ಮಾಡಬೇಕು. ಇ ಎಮ್ ಎ ಅಂತ ಹಾಕ್ತೀನಿ. ಎಂ ಪಿ ಇ ಎಮ್ ಎ ಅಂತ ಬರುತ್ತೆ. ಸೊ ಈ ಇ ಎಮ್ ಎದಲ್ಲಿ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಎರಡನ್ನು ಡಿಸೇಬಲ್ ಮಾಡಿ ಓನ್ಲಿ 20 ಇ ಎಮ್ ಎನ ಎನೇಬಲ್ ಮಾಡ್ತೀನಿ, ಓಕೆನಾ? ಸೊ ಈಗ 20 ಇ ಎಮ್ ಎನ ಎನೇಬಲ್ ಮಾಡಿದ್ದೀನಿ. 15 ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ಸೊ ಈಗ ನನಗೆ ಆಸ್ ಪರ್ ಮೊನ್ನೆ ಹೇಳಿರೋ ಪ್ರಕಾರ ಮಾರ್ಕೆಟ್ ಓಪನ್ ಆಗಿರೋದು ಎಲ್ಲಿ? ಈ ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಓಪನ್ ಆಗಿದೆ. ಕರೆಕ್ಟ್, ಇಲ್ಲಿ ಓಪನ್ ಆಗಿದೆ. ಸೊ ಯಾವಾಗ ಮಾರ್ಕೆಟ್ 20 ಇ ಎಮ್ ಎನ ಬಂದು ಟಚ್ ಮಾಡುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿ. ಸೊ ಈಗ ನಾನು ಅಲ್ಲಿ ಹಾರಿಜೆಂಟಲ್ ಲೈನ್ ಹಾಕ್ತಾ ಇದ್ದೀನಿ. ಕರೆಕ್ಟ್. ಸೊ 20 ಎಮ್ ಎನ್ ಬಂದು ಟಚ್ ಮಾಡಿದೆ. ಇಲ್ಲಿ ನನ್ನ ಸ್ಟಾಪ್ ಲಾಸ್ ಏನಿರಬೇಕು ಅಂತಂದ್ರೆ, ಸೊ ಇಲ್ಲಿ ಒಂದು ಬುಲ್ಲಿಶ್ ಮಾರುಬೋಸೋ ಕ್ಯಾಂಡಲ್ ಎಲ್ಲಿದೆ? ಇದು. ಈ ಕ್ಯಾಂಡಲ್ ನ ಇಗ್ನೋರ್ ಮಾಡ್ತೀನಿ. ಇದು ಬುಲ್ಲಿಶ್ ಮಾರುಬೋಸೋ ಕ್ಯಾಂಡಲ್. ಸೊ ಈ ಕ್ಯಾಂಡಲ್ ನ ಕೆಳಗಡೆ ನಾನು ಸ್ಟಾಪ್ ಲಾಸ್ ನ ಯೂಸ್ ಮಾಡಬೇಕು. ಇಲ್ಲಿಂದ ಮಾರ್ಕೆಟ್ ನೋಡಿ ತುಂಬಾ ಚೆನ್ನಾಗಿ ಮೂವ್ ಆಗಿದೆ ಅಂಡ್ ಇಲ್ಲೂ ಕೂಡ ಬಂದ್ ಟಚ್ ಆಗಿತ್ತು. ಸ್ಟಾಪ್ ಲಾಸ್ ಈ ಕ್ಯಾಂಡಲ್ ನ ಕೆಳಗಡೆ ಅಂಡ್ ಅಗೇನ್ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಸೊ 15 ನಿಮಿಷದ ಟೈಮ್ ಫ್ರೇಮ್ ಅಕ್ಯುರೇಸಿ ತುಂಬಾ ಜಾಸ್ತಿ ಇರುತ್ತೆ, ಚೆನ್ನಾಗಿ ಕೂಡ ಇರುತ್ತೆ. ಓಕೆ, ಇದನ್ನ ನಾನು 5 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡಿ ಕೂಡ ಈ ಟ್ರೇಡಿಂಗ್ ನ ಮಾಡಬಹುದು. ಬಟ್ ಅಕ್ಯುರೇಸಿ ಕಡಿಮೆ ಆಗ್ತಾ ಬರುತ್ತೆ. ಬಟ್ ಹೆಂಗ್ ಯೂಸ್ ಮಾಡೋದು ಅದನ್ನ ನೋಡೋಣ. ಸೊ ಅಗೇನ್ ಯಾವಾಗ ಮಾರ್ಕೆಟ್ ಈ 20 ಎಮ್ ಗೆ ಬಂದು ಟಚ್ ಮಾಡಿದೆ, ಸೊ ನನ್ನ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಇಲ್ಲಿ ಮಾರುಬೋಸೋ ಕ್ಯಾಂಡಲ್ಗಳು ಸಿಗಲ್ಲ. ಅಂದ್ರೆ ಸ್ಟ್ರೆಂತ್ ಬಹಳ ಕಡಿಮೆ ಇರುತ್ತೆ. ನೋಡಿ, ಈ ಮಾರುಬೋಸೋ ಕ್ಯಾಂಡಲ್ ಸ್ಟ್ರೆಂತ್ ಕಡಿಮೆ ಇದೆ. ಅದಕ್ಕೆ ನಾ ಏನ್ ಮಾಡ್ಬೇಕು ಅಂದ್ರೆ, ಓಕೆ ಮಾರ್ಕೆಟ್ ಓಪನ್ ಆಗಿರೋದು ಇಲ್ಲಿ, ಇಲ್ಲಿಂದ ಮಾರ್ಕೆಟ್ ಓಪನ್ ಆಗಿರೋದ್ರಿಂದ ಸೊ ಇದನ್ನ ನಾನು ಮೇಲ್ಗಡೆ ಶಿಫ್ಟ್ ಮಾಡ್ತೀನಿ. 20 ಎಮ್ ಎ ಬಂದು ಟಚ್ ಆಗಿರೋದು ಇಲ್ಲಿ. ಕರೆಕ್ಟ್. ಸೊ ಈ ಇ ಎಮ್ ಎ ಟಚ್ ಆಗಿರೋದ್ರಿಂದ ಇದು ಒಳ್ಳೆ ಕ್ಯಾಂಡಲ್ ಇದೆ. ಬುಲ್ಲಿಶ್ ಮಾರುಬೋಸೋ ಒಳ್ಳೆ ಕ್ಯಾಂಡಲ್ ಇದೆ. ಸೊ ಈ ಕ್ಯಾಂಡಲ್ ನ ಕೆಳಗಡೆ ಸ್ಟಾಪ್ ಲಾಸ್ ನ ಯೂಸ್ ಮಾಡ್ಬೇಕು ನಾನು. ಸೊ ನೋಡಿ, ಎಕ್ಸಾಕ್ಟ್ಲಿ ಯೂಸ್ ಮಾಡಿದ್ರೆ ಬಂದು ಕೆಲವೊಂದು ಟೈಮ್ ಹಿಟ್ ಆಗಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದ್ 2 ಪಾಯಿಂಟ್ ಬಫರ್ ಇಡಬೇಕು. ಇಲ್ಲಿ ಎಂಟ್ರಿ ಆದ್ರೆ, ಸೊ ಯಾವಾಗ ಮಾರ್ಕೆಟ್ ಅಗೇನ್ ಮತ್ತೆ ಮೇಲ್ಗಡೆ ಹೋಗಿದೆ, ಮತ್ತೆ ಬಂದಿದೆ, ಮತ್ತೆ ಟಚ್ ಮಾಡಿದೆ, ಇಲ್ಲೂ ಎಂಟ್ರಿ ಆಗ್ಬೋದು ಬೈ ಕೀಪಿಂಗ್ ಸ್ಟಾಪ್ ಲಾಸ್ ಹಿಯರ್. ಇಲ್ಲೂ ಎಂಟ್ರಿ ಆಗ್ಬೋದು ಬೈ ಕೀಪಿಂಗ್ ಸ್ಟಾಪ್ ಲಾಸ್ ಬಿಲೋ ಆಫ್ ದಿಸ್. ಇಲ್ಲಿ ನನಗೆ ಎಕ್ಸಿಟ್ ಆಪ್ಷನ್ ಇದು. ಯಾವಾಗ 20 EMA ಬ್ರೇಕ್ ಡೌನ್ ಆಗಿ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ, ನನ್ನ ಪೊಸಿಷನ್ ಇಲ್ಲಿ ತಗೊಂಡಿರೋದು ಅಥವಾ ಇಲ್ಲಿ ತಗೊಂಡಿರೋದು ನಾವಿಲ್ಲಿ ಎಕ್ಸಿಟ್ ಆಗಬೇಕು. ಇಲ್ಲಿ ತಗೊಂಡಿರೋದು ಕಾಸ್ಟ್ ಟು ಕಾಸ್ಟ್ ಆದಂಗಾಯ್ತು ಅಥವಾ ಸ್ವಲ್ಪ ಮಾತ್ರ ಪ್ರಾಫಿಟ್ ಆಗಿರುತ್ತೆ. ಇಲ್ಲಿ ತಗೊಂಡಿರೋದು ಚೆನ್ನಾಗಿ ಪ್ರಾಫಿಟ್ ಆಗಿರುತ್ತೆ. ಓಕೆನಾ? ಸೊ ಈಗ ನೆಕ್ಸ್ಟ್ ಶಾರ್ಟ್ ಸೈಡ್ ನೋಡೋಣ. ಇದೇ ಟಾಪ್ ಗೇನರ್ ವೆಬ್ಸೈಟ್ ಅಲ್ಲಿ, ಎನ್ ಎಸ್ ಸಿ ಇಂಡಿಯಾ ವೆಬ್ಸೈಟ್ ಅಲ್ಲಿ ಟಾಪ್ ಲೂಸರ್ ನ ತಗೋತೀನಿ ನಾನೀಗ. ಇನ್ಫಿ ಇದೆ. ಸೊ ಈಗ ನಾನು ಇನ್ಫಿನ ಚಾರ್ಟ್ ಅಲ್ಲಿ ಹಾಕ್ತೀನಿ. ಇನ್ಫಿನ ಚಾರ್ಟ್ ಅಲ್ಲಿ ಹಾಕ್ತೀನಿ. ಫಸ್ಟ್ ಏನ್ ಮಾಡಬೇಕು, 15 ನಿಮಿಷದ ಟೈಮ್ ಫ್ರೇಮ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಆದ್ರೆ 15 ನಿಮಿಷದ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟು ಬಂದೇ ಇಲ್ಲ ಅಲ್ವಾ? ಈ ಸಮಯದಲ್ಲಿ ನಾನು 5 ನಿಮಿಷ ಟೈಮ್ ಫ್ರೇಮ್ಗೆ ಸ್ವಿಚ್ ಆಗ್ತೀನಿ. 5 ನಿಮಿಷ ಟೈಮ್ ಫ್ರೇಮ್ ಸ್ವಿಚ್ ಆದಾಗ ಈ ಪಾಯಿಂಟ್ ಅಲ್ಲಿ ನನಗೆ ರಿಟೆಸ್ಟ್ ಮಾಡಿದೆ. ಕರೆಕ್ಟ್. ಈ ಪಾಯಿಂಟ್ ರಿಟೆಸ್ಟ್ ಮಾಡಿದಾಗ ನಾನು ಟ್ರೇಡ್ ತಗೋಬಹುದು ಬೈ ಕೀಪಿಂಗ್ ಸ್ಟಾಪ್ ಲಾಸ್ ಎಬೋ ಆಫ್ ಎನಿ ಬಿಯರಿಶ್ ಮಾರುಬೋಸೋ ಕ್ಯಾಂಡಲ್ ಹಿಯರ್. ಯಾಕೆ ಅಂತಂದ್ರೆ, ಸೊ ಇಲ್ಲಿ ನಾನು ಮಾರ್ಕೆಟು ಬೀಳುವಾಗ ಬಿಯರಿಶ್ ಮಾರುಬೋಸೋ ಕ್ಯಾಂಡಲ್ ನ ನೋಡಬೇಕು. ಓಕೆ, ಸೊ ಈ ಪಾಯಿಂಟ್ ಅಲ್ಲಿ ಓಕೆ ಅಂದ್ರೆ ಇಲ್ಲೆಲ್ಲೂ ನನಗೆ ಬೇರಿಶ್ ಒಳ್ಳೆ ಕ್ಯಾಂಡಲ್ ಕಾಣ್ತಿಲ್ಲ. ಸೊ ಈ ತರ ಕಾಣದೇ ಇರುವಾಗ ಸ್ವಿಂಗ್ ಪಾಯಿಂಟ್ ಇದೆಯಲ್ಲ, ಈ ಸ್ವಿಂಗ್ ಪಾಯಿಂಟ್ ಇದ್ರ ಮೇಲೆ ನಾನು ಸ್ಟಾಪ್ ಲಾಸ್ ನ ಇಟ್ಕೋಬಹುದು. ಇಲ್ಲಿಂದ ಮತ್ತೆ ಮಾರ್ಕೆಟ್ ಬಿದ್ದಿದೆ. ಇನ್ನು 3 ಮಿನಿಟ್ಸ್ ಅಲ್ಲೂ ಯೂಸ್ ಮಾಡಬಹುದು, ಬಟ್ ಅಕ್ಯುರೇಸಿ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಇನ್ಫೋಸಿಸ್ ಲಿಮಿಟೆಡ್ ಸ್ಟಾಕ್. 3 ಮಿನಿಟ್ಸ್ ಅಲ್ಲಿ ಇನ್ನೂ ಅಕ್ಯುರೇಸಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾರಿಜೆಂಟಲ್ ಲೈನ್ ತೆಗೆದಿದ್ದೀನಿ. ಈ ಪಾಯಿಂಟ್ ಅಲ್ಲಿ ಎಂಟ್ರಿ ಆದ್ರೆ ಪ್ರೀವಿಯಸ್ ಸ್ವಿಂಗ್ ಪಾಯಿಂಟ್ ಇಲ್ಲಿದೆ. ಸೊ ಎಂಟ್ರಿ ಆಸ್ ಪರ್ ದಿಸ್ ಈ ಹಾರಿಜೆಂಟಲ್ ಲೈನ್ ಅಂಡ್ ಸ್ಟಾಪ್ ಲಾಸ್ ಆಸ್ ಪರ್ ದಿಸ್ ಈ ಸ್ವಿಂಗ್ ಪಾಯಿಂಟ್ ನ ಎಬೋ. ಸೊ ಇಲ್ಲಿಂದ ಮಾರ್ಕೆಟ್ ಬಿದ್ದಿದೆ. ಇಲ್ಲಿ ನಾನು ಎಕ್ಸಿಟ್ ಆಗಬಹುದು. ಓಕೆ, ಇನ್ನೂ ಒಂದು ಯಾವ್ದಾರ ಎಕ್ಸಾಂಪಲ್ ತಗೋತೀನಿ. ಅಷ್ಟು ಕಂಫರ್ಟಬಲ್ ಅನಿಸ್ಲಿಲ್ಲ ನನಗೆ. ಸೊ ಟಿ ಸಿ ಎಸ್ ಇದೆ. ಟಿ ಸಿ ಎಸ್ ಎಕ್ಸಾಂಪಲ್ ತಗೋಣ ಈಗ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಸಾರಿ, ಫ್ಯೂಚರ್ ಹೋಯ್ತದು. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಎಸ್. ಸೊ ಈಗ ನಾ ಏನ್ ಮಾಡಬೇಕು, 15 ನಿಮಿಷ ಟೈಮ್ ಫ್ರೇಮ್ಗೆ ಸ್ವಿಚ್ ಆಗಬೇಕು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಪಾಯಿಂಟ್ ನನಗೆ ರಿಟೆಸ್ಟ್ ಮಾಡಿದರೆ ಮಾರ್ಕೆಟು, ನನ್ನ ಎಂಟ್ರಿ ಇಲ್ಲಿದ್ರೆ ಸ್ಟಾಪ್ ಲಾಸ್ ಇದರ ಮೇಲಿರುತ್ತೆ ಅಲ್ವಾ?
ಸೊ ಯಾವಾಗ ಒಂದು ಬಿಯರಿಶ್ ಬಿಗ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಟ್ರೇಡಿಂಗ್ ನ ಅವಾಯ್ಡ್ ಮಾಡಬೇಕು, ಬಿಕಾಸ್ ದ ರಿಸ್ಕ್ ಇಸ್ ಮೋರ್. ಈ TCS ನ ಶಾರ್ಟ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳುತ್ತೆ. ಅಂಡ್ ಆಲ್ಸೋ ಇನ್ನೂ ಒಂದ್ ಏನ್ ಹೇಳುತ್ತೆ ಅಂದ್ರೆ, ಯಾವಾಗ 20 EMA ಹತ್ರ ಬುಲ್ಲಿಶ್ ಮಾರುಬೋಸೋ ಕ್ಯಾಂಡಲ್ ಫಾರ್ಮ್ ಆಗಿದೆ, ಬುಲ್ಲಿಶ್ ಮಾರುಬೋಸೋ ಕ್ಯಾಂಡಲ್ ಏನ್ ಕನ್ಫರ್ಮೇಶನ್ ಕೊಡುತ್ತೆ ಅಂದ್ರೆ ಟ್ರೆಂಡ್ ಕಂಟಿನ್ಯೂಷನ್ ನ ಹೇಳುತ್ತೆ. ಸೊ ಹಾಗಾಗಿ ಟ್ರೇಡಿಂಗ್ ನ ಅವಾಯ್ಡ್ ಮಾಡೋದು ಬೆಟರ್. ನೋಡಿ, ಯಾವಾಗ ಅವಾಯ್ಡ್ ಮಾಡಬೇಕು ಅಂತಾನೂ ಗೊತ್ತಾಯ್ತು, ಯಾವಾಗ ಟ್ರೇಡ್ ಮಾಡಬೇಕು ಅಂತಾನೂ ಗೊತ್ತಾಯ್ತು. ಅಂಡ್ ಇವನ್ 5 ಮಿನಿಟ್ಸ್ ಅಲ್ಲಿ ಕೂಡ ನನ್ನ ಎಂಟ್ರಿ ಇಲ್ಲಿದ್ರೆ ನನ್ನ ಸ್ಟಾಪ್ ಲಾಸ್ ಇದ್ರ ಮೇಲ್ಗಡೆ. ನೋಡಿ, ಇದು ಬಂದು ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ ಅಂದ್ರೂ ಸ್ವಲ್ಪ ಮಾತ್ರ ಪ್ರಾಫಿಟ್ ಕೊಟ್ಟಿದೆ, ಬಟ್ ಅಗೇನ್ ವಾಪಸ್ ಬಂದು ರಿವರ್ಸ್ ಆಗಿ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸೊ 3 ಮಿನಿಟ್ಸ್ ಅಲ್ಲಿ ನೋಡೋಣ, 3 ಮಿನಿಟ್ಸ್ ಅಲ್ಲಿ ಕೂಡ ಅಕ್ಯುರಸಿ ಇರಲ್ಲ. ಸೊ ಯಾವಾಗ ಮಾರ್ಕೆಟ್ ಇದರ ಬಿಗ್ ಕ್ಯಾಂಡಲ್ ಫಾರ್ಮ್ ಆಗಿರುತ್ತೋ ಇದಕ್ಕೆ ನಾವು ಇನಿಷಿಯಲ್ ಬ್ಯಾಲೆನ್ಸ್ ಅಂತಾನು ಕರಿತೀವಿ. ಸೊ ಯಾವಾಗ ಇನಿಷಿಯಲ್ ಬ್ಯಾಲೆನ್ಸ್ ತುಂಬಾ ಬಿಗ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಅವತ್ತಿನ ದಿನ ನಾವು ಟ್ರೇಡಿಂಗ್ ನ ಅವಾಯ್ಡ್ ಕೂಡ ಮಾಡಬೇಕು. ಸೊ ಮಲ್ಟಿಪಲ್ ಎಕ್ಸಾಂಪಲ್ ಜೊತೆ 20 EMA ನ ಯಾವ ತರ ಯೂಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸುಮಾರು ಲರ್ನಿಂಗ್ ವಿಡಿಯೋಗಳನ್ನ ಉಚಿತವಾಗಿ ನನ್ನ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಚೆನ್ನಾಗಿ ಮಾರ್ಕೆಟ್ನ ಕಲಿತು ಪ್ರಾಫಿಟ್ನ ಮಾಡಿ. ಥ್ಯಾಂಕ್ ಯು.